are going to divide a problem into sub problems and then you are combining the solutions. So in the same way you are decreasing the problem. Okay, ಅಂದ್ರೆ ಒಂದು ಇನ್ಸ್ಟೆನ್ಸ್ ಅಲ್ಲಿ ಡಿಕ್ರೀಸ್ ಮಾಡ್ಕೊಂತ ಬರ್ತೀರಾ. ಸೊ ಆಫ್ಟರ್ ಡಿಕ್ರೀಸಿಂಗ್ ಅಗೇನ್ ಯು ಆರ್ ಕಾನ್ಫರಿಂಗ್. ಫಾರ್ ಎಕ್ಸಾಂಪಲ್ n ಸೈಜ್ ಇದ್ರೆ ಯಾವುದೋ ಒಂದು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಅಲ್ಲಿ ಸಬ್ ಪ್ರಾಬ್ಲಮ್ 1, ಸಬ್ ಪ್ರಾಬ್ಲಮ್ 2, ಸಬ್ ಪ್ರಾಬ್ಲಮ್ 3 ಈ ರೀತಿ ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಅಲ್ಲಿ ಡಿಕ್ರೀಸ್ ಮಾಡ್ಕೊಂತ ಬರ್ತೀರಾ. ಅಂಡ್ ದೆನ್ ಕಾಂಪರ್ ಅಂದ್ರೆ ಏನು, ಯು ಆರ್ ಕಂಬೈನಿಂಗ್ ದ ಸೊಲ್ಯೂಷನ್ ಟು ಗೆಟ್ ಎ ಸೊಲ್ಯೂಷನ್ ಫಾರ್ ದ ಒರಿಜಿನಲ್ ಪ್ರಾಬ್ಲಮ್. ಅದಕ್ಕೆ ಡಿಕ್ರೀಸ್ ಅಂಡ್ ಕಾಂಪರ್ ಅಂತ ಅಂತೀವಿ. ಸೊ ಇದನ್ನ ಎರಡು ಅಪ್ರೋಚ್ ಅಲ್ಲಿ ಸಾಲ್ವ್ ಮಾಡ್ತೀರಾ, ಟಾಪ್ ಡೌನ್ ಅಂಡ್ ದೆನ್ ಬಾಟಮ್ ಅಪ್ ಅಪ್ರೋಚ್. ಟಾಪ್ ಡೌನ್ ಅಂದ್ರೆ ಸೊ ಇಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ, ರಿಕರ್ಸಿವ್ ಅಲ್ಗಾರಿದಮ್ ನ ಯೂಸ್ ಮಾಡ್ತೀರಾ. ಅಂದ್ರೆ ಮೀನ್ಸ್ ಯು ಆರ್ ರೈಟಿಂಗ್ ದ ಅಲ್ಗಾರಿದಮ್ ಇನ್ ರಿಕರ್ಸಿವ್ ಅಲ್ಗಾರಿದಮ್. ಓಕೆ, ಸೊ ಬಾಟಮ್ ಅಪ್ ಅಪ್ರೋಚ್ ಅಂದ್ರೆ ಬಾಟಮ್ ಅಪ್ ಅಪ್ರೋಚ್ ಅಲ್ಲಿ ಇಟರೇಟಿವ್ ಯೂಸ್ ಮಾಡ್ತೀವಿ, ಅಂದ್ರೆ ನಾನ್ ರಿಕರ್ಸಿವ್ ಅಲ್ಗಾರಿದಮ್. ಓಕೆ, ಸೊ ಎರಡು ಅಪ್ರೋಚ್ ಇರುತ್ತೆ, ಟಾಪ್ ಡೌನ್ ಅಂಡ್ ದೆನ್ ಬಾಟಮ್ ಅಪ್ ಅಪ್ರೋಚ್. ಟಾಪ್ ಡೌನ್ ಅಲ್ಲಿ ರಿಕರ್ಸಿವ್ ಯೂಸ್ ಮಾಡ್ತೀರಾ, ಬಾಟಮ್ ಅಪ್ ಅಲ್ಲಿ ಇಟರೇಟಿವ್ ಯೂಸ್ ಮಾಡ್ತೀರಾ. ಸೊ 3 ಮೇಜರ್ ವೇರಿಯೇಷನ್ಸ್ ಇದೆ ಇಲ್ಲಿ ಡಿಕ್ರೀಸ್ ಅಂಡ್ ಕಾಂಪರ್. ಓಕೆ, ಫಸ್ಟ್ ಒನ್ ಇಸ್ ಡಿಕ್ರೀಸ್ ಬೈ ಕಾನ್ಸ್ಟೆಂಟ್. Decrease by constant ಅಂದ್ರೆ you are decreasing the problem by some constant value. Constant value ಏನಿರುತ್ತೆ 1 ಇದೆ. ಓಕೆನಾ, decrease by constant ಅಂದ್ರೆ you are reducing the problem by a same constant on each iteration of the algorithm. ಒಂದೊಂದು ಇಟರೇಷನ್ ಅಲ್ಲೂ ಒಂದು ಕಾನ್ಸ್ಟೆಂಟ್ ಇರುತ್ತೆ. ಸೊ 1 ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, 1 ಯೂಸ್ ಮಾಡ್ತೀವಿ. ಸೊ 1 1 1 1 ಆಗಿ ಡಿಕ್ರೀಸ್ ಮಾಡ್ಕೊಂತ ಬರ್ತೀರಾ. ಇದಕ್ಕೆ ಏನಂತೀವಿ, ಡಿಕ್ರೀಸ್ ಬೈ ಎ ಕಾನ್ಸ್ಟೆಂಟ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ಸರ್ಷನ್ ಸಾಲ್ವ್. ಓಕೆ, ಸೊ ನೆಕ್ಸ್ಟ್ ವೇರಿಯೇಷನ್ ಇಸ್ ಡಿಕ್ರೀಸ್ ಬೈ ಕಾನ್ಸ್ಟೆಂಟ್ ಫ್ಯಾಕ್ಟರ್. ಡಿಕ್ರೀಸ್ ಬೈ ಎ constant factor. Here you are going to reducing a problem by some constant factor that is 2. ಇಲ್ಲಿ ಯಾವ ಎಷ್ಟು ಯೂಸ್ ಮಾಡ್ತೀರಾ, 2 ಆಗಿ ಡಿಕ್ರೀಸ್ ಮಾಡ್ಕೊಂತೀರಾ. ಫಾರ್ ಎಕ್ಸಾಂಪಲ್ ಬೈನರಿ ಸರ್ಚ್ ಅಂದ್ರೆ ನೀವು ಪ್ರಾಬ್ಲಮ್ ನ 2 ಸೈಜ್ ಆಗಿ ಡಿವೈಡ್ ಮಾಡ್ಕೊಂತೀರಾ. ಸೊ ಅದಕ್ಕೆ ನಾವೇನಂತೀವಿ, ಡಿಕ್ರೀಸ್ ಬೈ ಎ ಕಾನ್ಸ್ಟೆಂಟ್ ಫ್ಯಾಕ್ಟರ್. ಇಲ್ಲೂ ಅಷ್ಟೇ ಈಚ್ ಇಟರೇಷನ್ ಅಲ್ಲಿ 2 2 ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ವೇರಿಯೇಷನ್ ಇಸ್ variable size decrease. Variable size decrease. So in this size reduction pattern varies from one iteration to another iteration. So ಯಾವುದೇ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಇರಲ್ಲ, ಒಂದು ಇಟರೇಷನ್ ಅಲ್ಲಿ ಇಷ್ಟೇ ಇರಬೇಕು ಅಂತ. ಸೊ ಫಸ್ಟ್ ಇಟರೇಷನ್ ಅಲ್ಲಿ ಸೊ ನೀವು 1 ಆಗಿ ಡಿಕ್ರೀಸ್ ಮಾಡ್ಕೊಂಡಿರ್ತೀರಾ. ಸೊ ಸೆಕೆಂಡ್ ಇಟರೇಷನ್ ಅಲ್ಲಿ 3 ಆಗಿ ಡಿವೈಡ್ ಮಾಡ್ಕೊಬೋದು, ಎಷ್ಟಾದ್ರೂ ಮಾಡ್ಕೊಂತೀರಾ. ಅಂದ್ರೆ ಇಷ್ಟೇ, ಕಾನ್ಸ್ಟೆಂಟ್ ಫ್ಯಾಕ್ಟರ್ ಇಲ್ಲ, ಇಲ್ಲಿ ವೇರಿಯಬಲ್ ಸೈಜ್ ಇದೆ. ಓಕೆನಾ, ಅದಕ್ಕೆ ಏನಂತೀವಿ, ವೇರಿಯಬಲ್ ಸೈಜ್ ಡಿಕ್ರೀಸ್ ಅಂತ ಅಂತೀವಿ. ಸೊ ಇದು ಹೆಂಗ್ ಮಾಡ್ತೀರಾ, ಪ್ರಾಬ್ಲಮ್ ಆಫ್ ಸೈಜ್ n. ಸೊ ಪ್ರಾಬ್ಲಮ್ ಆಫ್ ಸೈಜ್ n ಅದನ್ನ ಸಬ್ ಪ್ರಾಬ್ಲಮ್ ಮಾಡ್ತೀವಿ. ಸೊ ಸಬ್ ಪ್ರಾಬ್ಲಮ್ ಆಫ್ ಸೈಜ್ n minus 1 ಅಂದ್ರೆ 1 ತಗೊಂಡಿದ್ರೆ, 1 ಕಾನ್ಸ್ಟೆಂಟ್ ಫ್ಯಾಕ್ಟ್ ತಗೊಂಡಿದ್ರೆ ಸಬ್ ಪ್ರಾಬ್ಲಮ್ ಆಫ್ ಸೈಜ್ n minus 1 ಅಂತ ತಗೊಂಡಿದ್ರೆ. ಅಂಡ್ ದೆನ್ solution for this sub problem. Again you are combining remaining ಏನಿರುತ್ತೋ ಅದೆಲ್ಲ ಕಂಬೈನ್ ಮಾಡಿ ಸೊಲ್ಯೂಷನ್ ಫಾರ್ ದ n size problem. ಓಕೆ, ಸೊ ಏನ್ ಮಾಡ್ತೀರಾ, ಸೈಜ್ ಏನಿರುತ್ತೆ ಇದು ಡಿಕ್ರೀಸ್ ಮಾಡ್ಕೊಂತ ಬರ್ತೀರಾ, n minus 1 n minus 1 n minus 1 ಅಂತ. ಓಕೆನಾ, ಅಂಡ್ ದೆನ್ ಯು ಆರ್ ಫೈಂಡಿಂಗ್ ಎ ಸೊಲ್ಯೂಷನ್ ಫಾರ್ ದ ಸಬ್ ಪ್ರಾಬ್ಲಮ್ಸ್. ಸೊ ಕಾಂಪರ್ ಅಂದ್ರೆ ಏನು, ಕಂಬೈನಿಂಗ್. ಯು ಆರ್ ಕಂಬೈನಿಂಗ್ ದ sub problem solution to get a solution for the original problem. So ಇದಿಷ್ಟು variations of decrease and count. First algorithm ಯಾವ್ದಿದೆ, insertion sort. So in the insertion sorting ಅಂದ್ರೆ ಏನು, you are arranging the numbers in
ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಸೊ ಯೂಶಲಿ ಯಾವ ತಗೊಂತಿರೋ ಸಾರ್ಟಿಂಗ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ತಗೊಂತೀರ. ಓಕೆನಾ? ಸೊ ಇನ್ಸರ್ಷನ್ ಸಾರ್ಟ್ ಅಂದ್ರೂ ಅಷ್ಟೇ, ಇಟ್ ವಿಲ್ ಸೆಲೆಕ್ಟ್ ದ position, correct position. For example, this is the array. So this is the position of the cell. So ಅಂದ್ರೆ ನೀವು ಸ್ಟಾರ್ಟ್ ಮಾಡ್ತಾ ಕರೆಕ್ಟ್ ಆಗಿ ಇವಾಗ ಇವೆರಡನ್ನೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ 3 is less. ಸೊ ಅಂದ್ರೆ ಅದ್ರ ಪ್ಲೇಸಿಗೆ ಅದು ಕರೆಕ್ಟ್ ಆಗಿ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಈಚ್ ಇಟರೇಷನ್ ಅಲ್ಲಿ ಅದ್ರ ಪ್ಲೇಸಿಗೆ ಫಾರ್ ಎಕ್ಸಾಂಪಲ್ 2 ಎಲ್ಲಿರಬೇಕು, ಸೆಕೆಂಡ್ ಪ್ಲೇಸ್, 1 ಅಲ್ಲಿ ಫಸ್ಟ್ ಪ್ಲೇಸ್, ಈ ರೀತಿ ಅದೇ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಇನ್ಸರ್ಷನ್ ಸಾರ್ಟ್ ಅಂತ ಅಂತೀವಿ. ಸೊ ಹಿಯರ್ ಫಸ್ಟ್ I is equal to 1, f 0 to n minus 1. ಇಲ್ಲಿ ಇನ್ಪುಟ್ ಏನ್ ಕೊಡ್ತಾ ಇದ್ರಾ, ಅರೇ ಎಲಿಮೆಂಟ್ಸ್. ಓಕೆ, I is equal to 1 to n minus 1 ಅಂದ್ರೆ n ಎಷ್ಟಿದೆ ಇಲ್ಲಿ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, 8. n is equal to 8. ಸೊ n minus 1 ಅಂದ್ರೆ 7 ಅಂದ್ರೆ 1 to ಸ್ವಲ್ಪ so I is equal to 1 to 7 ಫಾರ್ಮ್. ಸೊ ಫಸ್ಟ್ b is equal to a of i. i ಎಷ್ಟಿದೆ ಇಲ್ಲಿ 1. ಸೊ a of i ಅಂದ್ರೆ ಎಷ್ಟು ಬರುತ್ತೆ, 3. ಸೊ b is equal to 3. ಸೊ j is equal to i minus 1 ಅಂದ್ರೆ 1 ಇದೆ, 1 minus 1 ಏನಾಗುತ್ತೆ, ಸೊ 0. j is equal to 0. ಓಕೆನಾ? ಸೊ ಇದು ಚೆಕ್ ಮಾಡಿ ಕಂಡೀಷನ್ j greater than or equal to 0 ಇದೆಯಾ. ಸೊ j ವ್ಯಾಲ್ಯೂ ಏನಿದೆ 0. ಸೊ 0 greater than or equal to 0 and ಇದ್ರೆ ಏನು, ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಅವಾಗ ಮಾತ್ರ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, r ಇದ್ರೆ ಯಾವಾದ್ರೂ ಒಂದು, ಬಟ್ ಇಲ್ಲಿ and ಇರೋದ್ರಿಂದ ಬೋತ್ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈ. ಸೊ a of j ಎಷ್ಟಿದೆ, a of j ಅಂದ್ರೆ a of 0 4. ಸೊ 4 greater than v. v ವ್ಯಾಲ್ಯೂ ಎಷ್ಟಿದೆ 3. ಸೊ 4 greater than 3 ಕಂಡೀಷನ್ ಟ್ರೂ ಅಲ್ವಾ. ಸೊ ಅವಾಗ ಏನಾಗುತ್ತೆ, a of j ಯಾವ ಪ್ಲೇಸಿಗೆ ಹೋಗುತ್ತೆ, a of j plus 1 ಗೆ. a of j ಅಂದ್ರೆ ಎಲ್ಲಿದೆ, ಇದು 4. ಸೊ ಇದು ಎಲ್ಲಿ ಹೋಗುತ್ತೆ, ಸೊ ಇಲ್ಲಿಗೆ ಬರುತ್ತೆ. ಸೊ a 3 ಇಲ್ಲಿಗೆ ಎಕ್ಸ್ಚೇಂಜ್ ಆಗುತ್ತೆ. ಇದೇನಕ್ಕೆ ಅಂದ್ರೆ j is equal to j minus 1 ಅಂದ್ರೆ ಏನಾಯ್ತು, j ಏನಾಯ್ತು ಮೈನಸ್ 1 ಆಯ್ತು. ಸೊ a of j plus 1 ವ್ಯಾಲ್ಯೂಗೆ v ಬರುತ್ತೆ. v ಅಂದ್ರೆ ಏನಿತ್ತು ಇಲ್ಲಿ 3. ಸೊ a of j plus 1 ಅಂದ್ರೆ minus 1 plus 1 0 ಆಗುತ್ತೆ. ಸೊ 0 ಪ್ಲೇಸಿಗೆ 3 ಎಕ್ಸ್ಚೇಂಜ್ ಆಯ್ತು. ಓಕೆನಾ? ಸೊ ಇವಾಗ ಕಂಡೀಷನ್ ಚೆಕ್ ಮಾಡ್ರಿ, ಇದು ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗುತ್ತೆ, ಅಂಟಿಲ್ ದ ಕಂಡೀಷನ್ ಫೇಲ್ಸ್. ಸೊ -1 greater than or equal to 0 ನಾ, ನೋ, ಕಂಡೀಷನ್ ಫೇಲ್ಸ್. ಅಗೇನ್ I ಇಂಕ್ರಿಮೆಂಟ್ ಆಗುತ್ತೆ, I is equal to 2. I is equal to 2. So 3 is equal to a of 2 ಎಷ್ಟಿದೆ, 2. a of 2 ಎಷ್ಟಿದೆ, 2. ಗುಡ್. ಓಕೆ, j is equal to i minus 1. i minus 1 ಅಂದ್ರೆ 1. ಓಕೆ, ಸೊ ಚೆಕ್ ಮಾಡಿ, j greater than or equal to 0. 1 greater than or equal to 0 ಕಂಡೀಷನ್ ಟ್ರೂ. ಅಗೇನ್ a of j. a of j ಅಂದ್ರೆ ಎಷ್ಟಿದೆ, 4. 4 greater than 2 ಅಲ್ವಾ, ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ, a of j plus 1 ಪ್ಲೇಸಿಗೆ ಹೋಗುತ್ತೆ. a of j ಅಂದ್ರೆ ಏನು, 1. ಇದು ಯಾವ ಪ್ಲೇಸಿಗೆ ಹೋಯ್ತು, a of j plus 1 ಅಂದ್ರೆ 1 plus 1 2 ಪೊಸಿಷನ್ಗೆ ಬಂತು. j is equal to j minus 1 ಅಂದ್ರೆ 1 minus 1. j ವ್ಯಾಲ್ಯೂ ಏನಾಯ್ತು ಇವಾಗ 0 ಆಗುತ್ತೆ. ಓಕೆ, a of j plus 1 ಗೆ ಏನಾಗುತ್ತೆ, v ಅಸೈನ್ ಆಗುತ್ತೆ. a of j plus 1 0 plus 1 ಏನಾಗುತ್ತೆ 1. ಸೊ 1 ಪ್ಲೇಸಿಗೆ v ವ್ಯಾಲ್ಯೂ ಹೋಗುತ್ತೆ ಅಂದ್ರೆ 2. ಓಕೆನಾ? ಇವಾಗ ಮತ್ತೆ ಕಂಡೀಷನ್ ಚೆಕ್ ಮಾಡ್ರಿ, 0 greater than or equal to 0 ಕಂಡೀಷನ್ ಟ್ರೂ. ಅಂಡ್ ದೆನ್ a of j ಅಂದ್ರೆ 0. a of 0 ಎಷ್ಟಿದೆ, 3 greater than 2 ಕಂಡೀಷನ್ ಟ್ರೂ. ಎರಡು ಕಂಡೀಷನ್ ಟ್ರೂ ಆಯ್ತು. ಅವಾಗ ಏನಾಗುತ್ತೆ, a of j ಎಲ್ಲಿಗೆ ಹೋಗುತ್ತೆ, a of j plus 1. a of j ಅಂದ್ರೆ ಏನು ಇವಾಗ 0. ಸೊ 0 ಇರೋದು a of j plus 1 ಗೆ ಹೋಗುತ್ತೆ. ಓಕೆನಾ? ಅಂಡ್ ದೆನ್ j is equal to j minus 1 ಅಂದ್ರೆ 0 minus 1 minus 1. ಅಂಡ್ ದೆನ್ v ಎಲ್ಲಿಗೆ ಹೋಗುತ್ತೆ, a of j plus 1. ಸೊ j ಎಷ್ಟಿದೆ, -1 plus 1 ಏನಾಗುತ್ತೆ 0. ಸೊ 0 ಪ್ಲೇಸಿಗೆ v ವ್ಯಾಲ್ಯೂ 2 3 4 ಈ ರೀತಿ
ಸಾರ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕಂಡೀಷನ್ ಚೆಕ್ ಮಾಡಿ. -1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ನಾ? ನೋ, ಕಂಡೀಷನ್ ಫೇಲ್ಸ್. ಸೊ ನೆಕ್ಸ್ಟ್ I increment ಆಗುತ್ತೆ. I is equal to 3. ಓಕೆನಾ? ಸೊ ಎಲ್ಲಿವರೆಗೂ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ? 7 ವರೆಗೂ ಇನ್ಕ್ರಿಮೆಂಟ್ ಆಗುತ್ತೆ. I is equal to 3. ಸೊ B is equal to A of I ಅಂದ್ರೆ 10. ಓಕೆನಾ? J is equal to I minus 1 ಅಂದ್ರೆ 2. 3 minus 1 2. ಸೊ ಚೆಕ್ ಮಾಡಿ. 2 greater than or equal to 0 and then A of J. A of J ಎಷ್ಟಿದೆ? 2 ಇದೆ. ಸೊ 4 greater than 10 ನ ಫಾಲ್ಸ್ ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಇಲ್ಲ, ಇದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ನೆಕ್ಸ್ಟ್ I is equal to 4 ಆಗುತ್ತೆ. I is equal to 4. So B is equal to 4 ಅಂದ್ರೆ ಎಷ್ಟು? 12. So J is equal to ಏನಾಗುತ್ತೆ? 3. So 3 greater than 0 and then A of 3 ಎಷ್ಟಿದೆ? 10 greater than 12 no, condition fails. So again I increment ಆಗುತ್ತೆ. I is equal to 5. Okay. B is equal to A of 5 ಅಂದ್ರೆ ಎಷ್ಟು? 1. J is equal to 4. Condition check ಮಾಡಿ. J greater than or equal to 0. Condition true and then A of J ಎಷ್ಟಿದೆ? 12 greater than B. Condition true. ಅವಾಗ ಏನಾಗುತ್ತೆ? A of J ಇರೋದು A of J plus 1 ಗೆ ಹೋಗುತ್ತೆ. ಅಂದ್ರೆ A of J 4 ಅಲ್ಲಿ ಇರೋದು ಎಲ್ಲಿಗೆ ಹೋಗುತ್ತೆ? ಸೊ 5. ಸೊ J is equal to J minus 1 ಅಂದ್ರೆ J is equal to 3 ಆಗುತ್ತೆ. Again B ಎಲ್ಲಿಗೆ ಬರುತ್ತೆ? A of J plus 1. So 3 plus 1 ಏನಾಗುತ್ತೆ? 4. So B ಇಲ್ಲಿಗೆ ಅಸೈನ್. ಓಕೆನಾ? ಮತ್ತೆ ಕಂಡೀಷನ್ ಚೆಕ್ ಮಾಡಿ. 3 greater than or equal to 0. A of 3 ಎಷ್ಟಿದೆ? 10 greater than V 1. ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ? ಇವೆರಡು ಎಕ್ಸ್ಚೇಂಜ್ ಆಗುತ್ತೆ. 1 10. ಸೊ J ಏನಾಗಿರುತ್ತೆ? 2 ಡಿಕ್ರಿಮೆಂಟ್ ಆಗುತ್ತೆ. Again J greater than or equal to 0. A of J ಅಂದ್ರೆ 2. 4 greater than 1. ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ? J ಡಿಕ್ರಿಮೆಂಟ್ ಆಗುತ್ತೆ. ಇವೆರಡು ಎಕ್ಸ್ಚೇಂಜ್ ಆಗುತ್ತೆ. ಓಕೆನಾ? ಸೊ ಅಗೇನ್ 1 greater than or equal to 0 ಇದೆ. A of 1 ಎಷ್ಟು? 3 greater than 1. ಹೀಗೆ ಇವೆರಡು ಎಕ್ಸ್ಚೇಂಜ್ ಆಗುತ್ತೆ. 1 3 J is equal to 0. So again condition 0 greater than or equal to 0. 2 greater than 1. Condition true. ಅವಾಗ ಎಕ್ಸ್ಚೇಂಜ್. ಸೊ ಈ ರೀತಿ ಸಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ I is equal to 6 ಇದ್ದಾಗ ಏನಾಗುತ್ತೆ? 5 ಇಲ್ಲಿ ಬರುತ್ತೆ. I is equal to 7 ಇದ್ದಾಗ 6 10 12 ಈ ರೀತಿ ಎಕ್ಸ್ಚೇಂಜ್. ಸೊ ದಿಸ್ ಇಸ್ ದ ಇನ್ಸರ್ಷನ್ ಸಾರ್ಟ್. ಓಕೆ. ಸೊ ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್. Analysis means you are going to find out the efficiency of the algorithm. Efficiency ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? 3 ಕೇಸಸ್ ಇರುತ್ತೆ. ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಅಂಡ್ ಆವರೇಜ್ ಕೇಸ್. ಸೊ ಇಲ್ಲಿ ನಮ್ಮ ಮೇನ್ ಆಪರೇಷನ್ ಏನು? ಕಂಪ್ಯಾರಿಸನ್. ಇಲ್ಲಿ ಕಂಪೇರ್ ಮಾಡ್ತಾ ಇದೀವಲ್ಲ, A of J greater than V. ಅದಕ್ಕೆ ಏನಂತೀವಿ? ಬೇಸಿಕ್ ಆಪರೇಷನ್ ಆಫ್ ದ ಆಲ್ಗರಿದಮ್ ಅಂತ ಅಂತೀವಿ. ಸೊ ಕಂಪ್ಯಾರಿಸನ್ ಇಸ್ ದ ಬೇಸಿಕ್ ಆಪರೇಷನ್. ಓಕೆ. ಸೊ ಎಷ್ಟು ಸಲ ಕಂಪ್ಯಾರಿಸನ್ ಮಾಡಿರ್ತೀವಿ ಅಂತ? n ಎಲಿಮೆಂಟ್ಸ್ ಇದ್ರೆ ಸೊ n ಟೈಮ್ಸ್ ನಾವು ಕಂಪ್ಯಾರಿಸನ್ ಮಾಡಿದ್ರೆ ವರ್ಸ್ಟ್ ಕೇಸ್ ಅಂತ ಅಂತೀವಿ. ಸೊ ವರ್ಸ್ಟ್ ಕೇಸಿಗೆ ಸೊ ಇದು ರಿಕರ್ಸಿವ್ ಅಲ್ಗಾರಿದಮ್? ನೋ, ಇಟ್ ಇಸ್ ನಾಟ್ ಎ ರಿಕರ್ಸಿವ್ ಅಲ್ಗಾರಿದಮ್. ಸೊ ಇಟರೇಷನ್ ಇದ್ರೆ ಏನ್ ಮಾಡ್ಬೇಕು ನಾವು? ಸಮೇಷನ್ ಮಾಡ್ಬೇಕು. ಓಕೆನಾ? ಸೊ ಸಮೇಷನ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಸೊ C of n is equal to, ಸೊ I ಇದೆ ಅಲ್ವಾ? I is equal to 1 to n minus 1 and J ಎಲ್ಲಿವರೆಗೂ ರನ್ ಆಗುತ್ತೆ? J is equal to 0 to I minus 1 ವರೆಗೂ ರನ್ ಆಗುತ್ತೆ. ಸೊ ಕಂಪ್ಯಾರಿಸನ್ ಎಷ್ಟೊತ್ತಿ ಆಗುತ್ತೆ? 1. ಸೊ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿರ್ತೀರ ನೀವು. I is equal to 1 to n minus 1. ಸೊ ಈ ರೀತಿ ಇದ್ರೆ ಅಪ್ಪರ್ ಮೈನಸ್ ಲೋಯರ್ ಪ್ಲಸ್ 1 ಅಂತ ಬರೀತೀವಿ. ಅಪ್ಪರ್ ವ್ಯಾಲ್ಯೂ ಏನಿದೆ ಇಲ್ಲಿ? I minus 1 minus lower value 0. So plus 1. So minus 1 cancel ಆಗುತ್ತೆ. So ಏನು ಬರುತ್ತೆ? Okay,
ಯೂಶುವಲ್ ಗೊತ್ತಲ್ಲ ನಿಮಗೆ 1 ಪ್ಲಸ್ ಈ ರೀತಿ ಸಮೇಷನ್ ಇದ್ರೆ ಅಪ್ ಟು ಎಲ್ಲಿವರೆಗೂ ಸಮೇಷನ್ ಮಾಡ್ತೀರಾ n ಮೈನಸ್ 1 ವರೆಗೂ ಸಮೇಷನ್ ಮಾಡ್ತೀರಾ. ಓಕೆನಾ? ಸೊ ಇದನ್ನ ಟೋಟಲಿ ಏನು ಬರೀತೀರಾ n ಇಂಟು n ಮೈನಸ್ 1 ಬೈ 2 ಅಂತ ಬರೀತೀರಾ. ಸೊ n ಇಂಟು n ಏನಾಗುತ್ತೆ n ಸ್ಕ್ವೇರ್. ಸೊ n ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ ಅದನ್ನ ಇಗ್ನೋರ್ ಮಾಡ್ತೀವಿ. ಸೊ ಟೋಟಲ್ c ಆಫ್ n ಇಸ್ ಈಕ್ವಲ್ ಟು ಏನು ಬರುತ್ತೆ n ಸ್ಕ್ವೇರ್. ಸೊ ಬಿಲಾಂಗ್ಸ್ ಟು ಥೀಟಾ ಆಫ್ n ಸ್ಕ್ವೇರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ವರ್ಸ್ಟ್ ಕೇಸ್ ಅನಾಲಿಸಿಸ್. ಸೊ ಬೆಸ್ಟ್ ಕೇಸ್ ಅಂದ್ರೆ ಏನು? ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ 8 ಇರುತ್ತೆ ಬಟ್ ಕಂಪ್ಯಾರಿಸನ್ಸ್ ಕಡಿಮೆ ಟೈಮ್ ಮಾಡಿರ್ತೀರ ಅಂದ್ರೆ ಓನ್ಲಿ ಒನ್ ಕಂಪ್ಯಾರಿಸನ್ ಮಾಡಿರ್ತೀರ. ಅದಕ್ಕೆ ನಾವೇನಂತೀವಿ ಬೆಸ್ಟ್ ಕೇಸ್ ಅಂತ ಅಂತೀವಿ. ಸೊ ಜೇಗ್ ಬರೋದೇ ಇಲ್ಲ, ಒಂದೇ ಸತಿ ಕಂಪ್ಯಾರಿಸನ್ ಮಾಡಿದ್ರೆ i is equal to 1 to n minus 1 1 ಅಂತ ಡೈರೆಕ್ಟ್ ಬರೀತೀವಿ. ಅಂದ್ರೆ ಒಂದೇ ಟೈಮ್ ಕಂಪ್ಯಾರಿಸನ್ ಆಗಿದೆ ಅಂತ. ಸೊ ಅಗೇನ್ ಇಲ್ಲಿ ಅಪ್ಪರ್ ವ್ಯಾಲ್ಯೂ ಏನಿದೆ n minus 1, ಲೋಯರ್ ವ್ಯಾಲ್ಯೂ minus 1, ಸೊ ಪ್ಲಸ್ 1. ಸೊ minus 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ n minus 1. ಸೊ ಇಲ್ಲಿ ಕಾನ್ಸ್ಟೆಂಟ್ ನ ಇಗ್ನೋರ್ ಮಾಡಿದ್ರೆ ಏನು ಬರುತ್ತೆ ಥೀಟಾ ಆಫ್ n. ಸೊ ಎಫಿಷಿಯನ್ಸಿ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಏನಿದೆ ಥೀಟಾ ಆಫ್ n. ಓಕೆ, ಅಗೇನ್ ಆವರೇಜ್ ಕೇಸ್. ಆವರೇಜ್ ಕೇಸ್ ಅಂದ್ರೆ n ಟೈಮು ಕಂಪ್ಯಾರಿಸನ್ ಮಾಡಿರಲ್ಲ, 1 ಟೈಮು ಕಂಪ್ಯಾರಿಸನ್ ಮಾಡಿಲ್ಲ, ಮಿಡಲ್. ಫಾರ್ ಎಕ್ಸಾಂಪಲ್ 8 ಎಲಿಮೆಂಟ್ಸ್ ಇದ್ರೆ ಒಂದು 5 ಟೈಮ್ಸ್ ಕಂಪ್ಯಾರಿಸನ್ ಆಗುತ್ತೆ. ಅದಕ್ಕೆ ಆವರೇಜ್ ಕೇಸ್ ಅಂತ ಅಂತೀವಿ. So this is the summation for the average case. So ಇದು ಹೆಂಗ್ ಬರೀತೀರಾ j is equal to 1 to I ಅಂತ ಇದ್ರೆ ಹೆಂಗ್ ಬರೀತೀರಾ? ಸೊ 1 plus 2 plus summation ಎಲ್ಲಿವರೆಗೂ ಮಾಡ್ತೀರಾ I ವರೆಗೂ ಸಮೇಷನ್ ಮಾಡ್ತೀವಿ. ಸೊ 1 to I ಇದ್ರೆ ಹೆಂಗ್ ಬರೀತೀರಾ ಅದನ್ನ I into I plus 1 by 2 ಅಂತ ಬರೀತೀರಾ. ಸಮೇಷನ್ ಗೊತ್ತಲ್ಲ, ಸೊ I ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಬರುತ್ತೆ ಟೋಟಲ್ I is equal to 1 to n minus 1 I plus 1 by 2 ಅಂತ ಬರುತ್ತೆ. ಸೊ ಅಗೇನ್ ಇಲ್ಲಿ ಸೊ 1 by 2 ಕಾಮನ್ ತೆಗೆದ್ರೆ ಎರಡಕ್ಕೂ ಇಲ್ಲಿ I ಇದೆ ಮತ್ತೆ 1 ಇದೆ, ಎರಡಕ್ಕೂ ಸಮೇಷನ್ ಅಪ್ಲೈ ಮಾಡಬೇಕು. ಸೊ I is equal to 1 to n minus 1. ಫಸ್ಟ್ ಏನಿದೆ I plus summation I is equal to 1 to n minus 1 1. ಸೊ ಈ ರೀತಿ ಬರೀತೀವಿ. ಸೊ ಇಲ್ಲಿ 1 by 2. ಸೊ ಇದನ್ನ ಏನಂತ ಬರೀತಾರೆ n into n minus 1 by 2. ಸೊ ಇದು ಒಂದೇ ಸತಿ ಕಂಪ್ಯಾರಿಸನ್ ಆಗಿದ್ರೆ ಏನು ಬರುತ್ತೆ 1 ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ರ n minus 1 ಕಾಮನ್ ತೆಗೆದ್ರೆ ಏನ್ ಬರುತ್ತೆ by 2 as it is ಇದೆ. n minus 1 ಕಾಮನ್ ತೆಗೆದ್ರೆ ಏನ್ ಬರುತ್ತೆ n by 2 ಗುಡ್ ಪ್ಲಸ್ 1. ಸೊ ಟೋಟಲಿ ಮಲ್ಟಿಪ್ಲೈ ಮಾಡಿದ್ರೆ n plus 2 by 4 ಬರುತ್ತೆ. LCM ಎಲ್ಲ ಕರೆಕ್ಟ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ n minus 1 into n plus 2. ಸೊ ಕಾನ್ಸ್ಟೆಂಟ್ಸ್ ಎಲ್ಲ ನೆಗ್ಲೆಕ್ಟ್ ಮಾಡಿದ್ರೆ n into n ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ n ಸ್ಕ್ವೇರ್. ಸೊ ಎಫಿಷಿಯನ್ಸಿ ಇಸ್ n ಸ್ಕ್ವೇರ್. ಸೊ c of n belongs to theta of n square. So worst case average case efficiency is theta of n square. Best case efficiency is theta of n.